ಎಲ್ಲರೂ ನಮಸ್ಕಾರ. ನಾವು ಇವಾಗ ತುಮಕೂರು ಕಡೆ ಮುಖ ಮಾಡಿ ಶಿರಾದಿಂದ ಹೊಂಟಿದ್ದೀವಿ. ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಅಂತ ಇಲ್ಲಿ ಕೂತಿದ್ದೀವಿ. ಏನಂದರೆ ನಾಳೆ ತುಮಕೂರಿಂದ ಬೆಂಗಳೂರು ಪಾದಯಾತ್ರೆ ಮಾಡ್ತಿದ್ದೀವಿ. ಕರ್ವೆ ನಾರಾಯಣಗೌಡರು ನಮಗೆ ಸಪೋರ್ಟ್ ಕೊಡ್ತೀವಿ, ಆದರೆ ನೀವು ಅಧಿಕ ಸಂಖ್ಯೆಯಲ್ಲಿ ಕೂಡಬೇಕಂತ ಅಂತಿದ್ದಾರೆ. ಅದು ಏನಾಗ್ಬಿಟ್ಟಿದೆ ಅಂದರೆ ನಾರಾಯಣಗೌಡರಿಗೆ ಏನೋ ಅವಶ್ಯಕತೆ ಇದೆ, ಅವ್ರ ಎಕ್ಸಾಮ್ ಬರ್ತಾರೆ ಅನ್ನೋ ರೀತಿ ನಾವು ಮಾಡ್ತಾಯಿದ್ದೀವಿ. ಅಲ್ಲ, ಇದು ಇಷ್ಟು ನಿಮಗೆ ಕರುಣೆ ಕನಿಕರ ಇಲ್ಲ ಅಂದರೆ ಇನ್ನು ಯಾವ ರೀತಿ ನಾವು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಟ್ರೈನ್ ಟಿಕೆಟ್ ವ್ಯವಸ್ಥೆ ಮಾಡ್ತೀವಿ, ಬಸ್ ವ್ಯವಸ್ಥೆ ಮಾಡ್ತೀವಿ. ಈ ಒಂದು ಹೋರಾಟಕ್ಕೆ ಜಸ್ಟ್ ನಾವು ಇಲ್ಲಿ ತನಕ 10 ದಿನ ನಡೆದಿದ್ದೀವಿ. ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ಹೇಳಕ್ಕೆ ಹೊರತಾಗಿದೆ, ಆ ರೀತಿ ಆಗಿಬಿಟ್ಟಿದೆ. ಆದರೆ ನೀವು 1-2 ದಿನ ಬಂದು ನಮ್ಮ ಜೊತೆ ಜಾಯ್ನ್ ಆಗಲ್ಲ ಅಂದರೆ ಈ ಒಂದು ನಮ್ಮ ಯುವಕರ ಮನಸ್ಥಿತಿ ಎಲ್ಲಿ ಹೊಂಟಿದೆ, ಯಾವ ದಿಕ್ಕಿನಲ್ಲಿ ಸಾಗ್ತಾಯಿತ್ತೆ ಒಂದು ಗೊತ್ತಾಗ್ತಿಲ್ಲ. ಈ ರೀತಿ ಮಾಡಿದರೆ ನಮ್ಗೆ ನ್ಯಾಯ ಸಿಗುತ್ತಾ? ನಿಜ ಹೇಳಿ ನೋಡೋಣ. ಬಿಸಿಲಲ್ಲಿ ನಾವು ಎಷ್ಟು ಕಷ್ಟಪಟ್ಟು ನಡೆದೀವಿ ನಮ್ಮದೇ ಗೊತ್ತು. ಅದು ಆ ರೀತಿ ನಾವು ವಿಡಿಯೋ ಮಾಡಿ ಹಾಕಿ ಸಿಂಪತಿ ಗಿಟ್ಸೋ ಅವಶ್ಯಕತೆ ಇಲ್ಲ ಬಿಡಿ. ಆದರೆ ನಾವು ಅಲ್ಲಿಂದ ಇಲ್ಲಿ ಬಂದಿದ್ದೀವಿ. ನೀವು ಇಷ್ಟು ಒಂದು ಅಟ್ಲೀಸ್ಟ್ ಒಂದು 2 ದಿನ ನಮ್ಮ ಜೊತೆ ಬರಲ್ಲ, 2 ದಿನ ನಮ್ಮ ಜೊತೆ ಭಾಗವಹಿಸಲ್ಲ ಅಂದರೆ ಈ ಮನಸ್ಥಿತಿ ಇದ್ದರೆ ನಾವು ಯಾವಾಗ ನಾವು ನ್ಯಾಯ ಪಡೆಯೋದು? ಯಾವಾಗ ನಾವು ಭ್ರಷ್ಟ ಮುಕ್ತ ನೇಮಕಾತಿ ಮಾಡೋದು? ಎಷ್ಟು ದಿನ ತೊಗೋತೀರಿ ರೀ? ಲೈಬ್ರರಿಯಲ್ಲಿ ಎಷ್ಟು ದಿನ ತೊಗೋತೀರಿ? ನೀವು ಓದಿದ್ರೆ ಜಾಬ್ ಆಗೋದು ತಿಳ್ಕೊಂಡಿರ? ಸಾಧ್ಯನೇ ಇಲ್ಲ. ಈ ನಿಮ್ಮ ಕಣ್ಣು ಮುಂದೆ ಇದೆ ಸಿ ಟಿ ಐ ಎಕ್ಸಾಂಪಲ್ ಇದೆ. 10 ಮಾರ್ಕ್ಸ್ ತೊಗೊಂಡು 10 ಮಾರ್ಕ್ಸ್ ತೊಗೊಂಡು 160 ಮಾರ್ಕ್ಸ್ ತೊಗೊಂಡು ಟಾಪ್ 1 ಇದ್ದಾನೆ. ಇಂಥ 108 ಎಕ್ಸಾಂಪಲ್ ಸಿಗ್ತವೆ. ಅದು ಜಸ್ಟ್ ಅದು ಟ್ರೇಲರು. KPSC ಭ್ರಷ್ಟಾಚಾರ ಬಾಕಿ ಇದೆ. ಇದು ಎಲ್ಲಕ್ಕೆಲ್ಲ ಸೀಟ್ಗೆ ಸೇಲ್ ಆದರೆ ನೀವು ಏನು ಮಾಡ್ತೀರಿ? ಎಷ್ಟು ದಿನ ಓದ್ತಾರೆ? ಈಗ ಓನ್ಲಿ KPSC ಅಲ್ಲ, ಅದು ಎಲ್ಲ ಡಿಪಾರ್ಟ್ಮೆಂಟೇ ಹಬ್ಬಿದೆ ಈ ರೀತಿ. ಇದು ಭ್ರಷ್ಟಾಚಾರ ಪ್ರತಿಯೊಂದು PC ಹಿಡಿದು ಎಲ್ಲತ್ತೂ ಹಬ್ಬುತ್ತಾ ಇದೆ. ಇದು ನೀವು ಇದೇ ರೀತಿ ಓದ್ತಾ ಕುಂತ್ರೆ ಏನೂ ಇಲ್ಲ, ಏಜ್ ಡಿಬಾರ್ ಆಗಿಬಿಡುತ್ತೆ. ಈಗ ಒಂದು ಸಂಘಟನೆ ಸಿಕ್ಕಿದೆ, ಯೂನಿಟಿ ಆಗಬೇಕು, ಒಂದು 4 ದಿನ ಶ್ರಮ ಪಡಬೇಕು ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಬರ್ತಾಯಿಲ್ಲ ಅಂದರೆ ಇನ್ನು ಯಾವಾಗ ಬರುತ್ತೆ ರೀ ನಿಮಗೆ? ನಿಜ ಇದು ಭಾಳ ನಮಗೆ ಇದನ್ನಾಗ್ತಾಯಿದೆ. ಯಾರಿಗೋಸ್ಕರ ನಾವು ನಡೀತಾ ಇದ್ದೀವಿ ಅಂತ ಒಮ್ಮೆ ಅನಿಸ್ತದೆ ನಮಗೆ. ಯಾರಿಗೋಸ್ಕರ ನಾವು ಇಷ್ಟು ಬಿಸಿಲಲ್ಲಿ ಕಷ್ಟಪಡ್ತಿದ್ದೀವಿ? ಎಷ್ಟೋ ಪಾಪ ನಮ್ಮ ಹುಡುಗರು ನಡೀತಾ ಜ್ವರ ಬಂದು ಶೀತ ಬಂದು ಆದರೂ ಅವ್ರನ್ನ ಹಾಗೆ ಮೆಡಿಸಿನ್ ಕೊಟ್ಟು ಆರಾಮ ಮಾಡಿ ಹಾಗೆ ತರ್ತಾಯಿದ್ದೀವಿ. ನಮಗೆ ಗೊತ್ತಿದೆ ಅದು ಎಷ್ಟು ಕಷ್ಟ ಆಗ್ತಾಯಿದೆ ಅಂತ. ನೀವು ಅಲ್ಲೇ ಕೂತ್ಕೊಂಡು ಕಮೆಂಟ್ ಮಾಡ್ತಿರೋ ಹೊರತು ಬರೋಕ್ಕೆ ಮುಂದಾಗಲ್ಲ. ಈ ವ್ಯವಸ್ಥೆಯಿಂದ ನಾವು ಹೊರಗೆ ಬರ್ಬೇಕಂದ್ರೆ ನಾವು ಏನಾದರೂ ಒಂದು ದೊಡ್ಡ ನಿರ್ಧಾರ ತೊಗೋಬೇಕು, ಗಟ್ಟಿ ಮಾಡಿ ಮನಸ್ಸು ಮಾಡಬೇಕು. ನಮ್ಮ ಜೊತೆ ಹೆಜ್ಜೆ ಹಾಕಿದಾಗ ಮಾತ್ರ ಈ ಭ್ರಷ್ಟ ವ್ಯವಸ್ಥೆಯನ್ನು ಮುಕ್ತಗೊಳಿಸೋಕ್ಕೆ ಸಾಧ್ಯ. ಅದನ್ನು ಬಿಟ್ಟು ನೀವು ಬರೀ ಕಮೆಂಟ್ ಹಾಕಿ ಆ ರೀತಿ ಮಾಡಿರಿ ಈ ರೀತಿ ಮಾಡಿರಿ ಅಂತ ಏನೂ ಸಾಧ್ಯ ಇಲ್ಲ ರೀ. ಯಾವುದೋ ಒಂದು ಯಾರಿಗೂ ಇಲ್ಲ ರೀ ಲಾಭ. ಇಲ್ಲಿ ಯಾರು ಲಾಭಕ್ಕೋಸ್ಕರ ಇಲ್ಲಿ ಇದನ್ನ ಮಾಡ್ತಾಯಿಲ್ಲ, ಎಲ್ಲ ನಮಗೋಸ್ಕರ ಮಾಡ್ತಾಯಿದ್ವಿ. ನಾವಂದರೆ ಇವತ್ತು ನಾವು ಹೆಜ್ಜೆ ಹಾಕ್ತೇವೆ ಜಸ್ಟ್ ಒಂದು ನಿಮ್ಮ ಪ್ರತಿನಿಧಿಯಾಗಿ, ವಿದ್ಯಾರ್ಥಿಗಳ ಪ್ರತಿನಿಧಿ ನಾವುಗಳು ಇವತ್ತು ಹೆಜ್ಜೆ ಹಾಕ್ತಿದ್ದೀವಿ. ಇವತ್ತು ನೀವು ಅಲ್ಲಿ ತುಮಕೂರಿಗೆ ಬಂದು ನಮ್ಮ ಜೊತೆ ಒಂದು ಭಾಳ ಬೇಡ, 1000 ಜನ ಕೂಡಿ ನೋಡೋಕ್ಕೆ ಯಾವ ರೀತಿ ಮೀಡಿಯಾ ಅಟ್ರಾಕ್ಷನ್ ಆಗುತ್ತೆ. ಎಲ್ಲಿ ಮೀಡಿಯಾ ಹೆಂಗಿರುತ್ತಂದರೆ ಎಲ್ಲಿ ಮಾಸ್ ಇರುತ್ತಲ್ಲ ಅಲ್ಲಿ ಅವ್ರಿಗೆ ಮೈಕ್ ಹಿಡ್ಕೊಂಡು ಓಡಿ ಬರ್ತಾರೆ. ನೀವು ಬೆರಳಿಕೆ ಮಾಷ್ಟು ಸೇರಿದರೆ ಯಾರೂ ಬರಲ್ಲ ರೀ. ಯಾಕೆ ನಮ್ಗೆ ಅರ್ಥ ಆಗ್ತಿಲ್ಲ? ಎಸ್ಪೆಷಲಿ ನಮ್ಮ ಧಾರವಾಡ ಹುಡುಗರು ಹುಟ್ಟು ಹೋರಾಟಗಾರ ನಾವು. ಯಾವುದೇ ಎಂಥ ಕಷ್ಟ ಬರಲಿ, ಎಂಥ ನೋವು ಬರಲಿ ಯಾವತ್ತು ನಕ್ಕೊಂತ ಅದನ್ನು ಅನ್ಯಾಯ ನೆದೆಗೆ ಒದ್ದು ಎದುರಿಸಿ ಬದುಕಿದವ್ರು ನಾವು. ಯಾಕೆ ಧಾರವಾಡದವರು ಇಷ್ಟೊಂದು ನೀವು ಇದನ್ನಾಗಿಬಿಟ್ಟಿದ್ದಾರೆ? ಬನ್ನಿ, ದೊಡ್ಡ ಮಟ್ಟದಲ್ಲಿ ನಮ್ಮ ಧಾರವಾಡ ಶಕ್ತಿ ಏನಂತ ತೋರಿಸೋಣ. ಯಾಕಂದರೆ ಧಾರವಾಡ ಮನೆ ಹೋರಾಟದಲ್ಲಿ ಗೊತ್ತಾಗಿದೆ ನಮ್ಮ ಧಾರವಾಡ ಶಕ್ತಿ ಅಂತೇಳಿ. ಬೆಂಗಳೂರಿಗೆ ಇನ್ನೊಮ್ಮೆ ಪ್ರೂವ್ ಮಾಡೋಣ ನಾವು. ಧಾರವಾಡ ಅಂದರೆ ಏನು, ಧಾರವಾಡ ಹುಡುಗರ ಶಕ್ತಿ ಅಂದರೆ ಏನು, ಧಾರವಾಡ ತಾಕತ್ತೆ ಅಂದರೆ ಏನು ಅಂತ. ನಿಜ ನಿಮ್ಗೆ ನಂಬ್ತಿರಲ್ಲ ಗೊತ್ತಿಲ್ಲ. ಹೋರಾಟ ಎಷ್ಟು ಸಂಚಲನ ಮೂಡಿಸಿದೆ ಅಂದರೆ ಮನೆ ಧಾರವಾಡ ಹೋರಾಟ ಇಡೀ KPSC ಬುಡ ನಡಗಿದೆ. ಅಷ್ಟೊಂದು ನಿಜ ಹೇಳ್ತೇನೆ. ನಿಮಗೆ ಶಕ್ತಿ ಗೊತ್ತಿಲ್ಲ. ನೀವು ಬೀದಿಗೆ ಇಳುವರೆಗೂ ನೀವು ಸೈಲೆಂಟ್ ಇರ್ತೀರ. ಬಟ್ ಅಲ್ಲಿ ಬಂದ ಮೇಲೆ ಆ ಒಂದು ನಮ್ಮಲ್ಲಿ ಒಂದು ಚೈತನ್ಯ ಹೊರಹೊಮ್ಮಿ ಬಿಡುತ್ತೆ. ಎಸ್ಪೆಷಲಿ ಧಾರವಾಡ ಹುಡುಗರು ಬನ್ನಿ. ಅಧಿಕ ಸಂಖ್ಯೆಯಲ್ಲಿ ನನ್ನ ನಂಬರ್ ಶೇರ್ ಮಾಡಿದ್ದೀನಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮಲ್ಲಿ ಒಂದು ಚೈತನ್ಯ ಗುಣ ಇದ್ದೆ, ಏನಾದರೂ ಬದಲಾವಣೆ ಆದರೆ ಧಾರವಾಡ ಹುಡುಗರಿಂದ ಆಗುತ್ತೆ ನಂಗೆ ಗೊತ್ತಿದೆ. ಅಷ್ಟೊಂದು ಇವತ್ತು ಹೋರಾಟ ಪಾದಯಾತ್ರೆ ಪ್ರಾರಂಭ ಆಗಿದೆ ಧಾರವಾಡದಲ್ಲಿ. ಯಾಕಂದರೆ ಧಾರವಾಡದ ಮಣ್ಣಿನಲ್ಲಿ ಆ ಒಂದು ಹೋರಾಟದ ಗುಣವಿದೆ, ಹುಟ್ಟು ಗುಣ ಅನ್ನೋದು ಧಾರವಾಡದಲ್ಲಿ ಅಡಿಗೆ ಕುಂತಿದೆ. ದಯವಿಟ್ಟು ಧಾರವಾಡದಲ್ಲಿ ಕಡಿಮೆ ಅಂದ್ರೆ 30-40 ಸಾವಿರ ಜನ ಇದ್ದೀವಿ ನಾವು. ಟ್ರೈನ್ ಟಿಕೆಟ್ ವ್ಯವಸ್ಥೆ ಮಾಡ್ತೀವಿ. ಬನ್ನಿ, 1 ದಿನ 2 ದಿನ ಏನಾಗಲ್ಲ. ನಿಮ್ಗೆ ಏನೋ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಡೋದಿಲ್ಲ. ಊಟ ಹಿಡಿದು ನೀರು ಹಿಡಿದು ಮಲ್ಕೋ ವ್ಯವಸ್ಥೆ ಹಿಡಿದು ನಿಮ್ಮದು ಬರೋ ಹೋಗೋ ಖರ್ಚು ಎಲ್ಲ ನೋಡ್ಕೋತೀವಿ. ಇಷ್ಟೆಲ್ಲ ನೋಡ್ಕೋತೀವಿ ಅಂದ್ರೆ ಭೀ ನೀವು ಬರಲ್ಲ ಅಂದರೆ ಇದು ಧಾರವಾಡ ಮಣ್ಣಿನ ಗುಣಕ್ಕೆ ಒಂದು ಅಸಹ್ಯ. ಯಾಕಂದರೆ ನಾವು ಬರುವಾಗ ಧಾರವಾಡ ಮಣ್ಣು ತೊಗೊಂಬಂದಿದ್ದೀವಿ. ಯಾಕಂದರೆ ಧಾರವಾಡ ಮಣ್ಣಿನಲ್ಲಿ ಅಷ್ಟೊಂದು ಹೋರಾಟದ ಒಂದು ಛಲ ಇದೆ ಅಂತ ತೋರಿಸ್ಬೇಕಂತ ತಂದಿದ್ದೀವಿ ಬೆಂಗಳೂರಿಗೆ. ದಯವಿಟ್ಟು ಧಾರವಾಡದಲ್ಲಿರುವವರು ಅಧಿಕ ಸಂಖ್ಯೆಯಲ್ಲಿ ಬರ್ತೀರಂತ ನಂಬಿದ್ದೀನಿ. ನನ್ನ ನಂಬರ್ ಹಾಕ್ತೀನಿ, ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಪ್ರತಿಯೊಂದು ಏನು ತೊಂದರೆ ಬೀಳ್ಕೊಡೋದಿಲ್ಲ, ಪ್ರತಿಯೊಂದು ವ್ಯವಸ್ಥೆ ಮಾಡ್ತೀವಿ. ದಯವಿಟ್ಟು ಅಧಿಕ ಸಂಖ್ಯೆಯಲ್ಲಿ ಬನ್ನಿ. ಈ KPSC ಭ್ರಷ್ಟ ವ್ಯವಸ್ಥೆನೂ ಎದೆಗೆ ಒದ್ದು ಎದುರಿಸೋಣ. ಬರ್ತೀರಂತ ನಂಬಿದ್ದೀನಿ. ದಯವಿಟ್ಟು ಎಲ್ಲರೂ ಕಾಲ್ ಮಾಡಿ. ನಾನು ನಂಬರ್ ಹಾಕಿದ್ದೀನಿ. ದಯವಿಟ್ಟು ಎಲ್ಲರೂ ಒಂದು 500ಕ್ಕಿಂತ ಹೆಚ್ಚು ಜನ ಧಾರವಾಡದಿಂದ ಬರ್ತಾರಂತ ನಂಬಿದ್ದೀವಿ. ಅಧಿಕ ಸಂಖ್ಯೆಯಲ್ಲಿ ಬನ್ನಿ. ಈ ಹೋರಾಟ ಧಾರವಾಡದ ಒಂದು ಮಣ್ಣಿನ ಗುಣ, ಉತ್ತರ ಕರ್ನಾಟಕ ಒಂದು ನೆಲದ ಗುಣ,
ತೋರಿಸುವ ಅವಶ್ಯಕತೆ ಇದೆ. ನಮ್ಮಿಂದನೇ ಏನೋ ಬದಲಾವಣೆ ಸಾಧ್ಯ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಅಷ್ಟೊಂದು ಹೋರಾಟ ಮಣ್ಣಿನ ಗುಣ ಇದೆ, ಅಷ್ಟೊಂದು ಛಲದಂಕ ಮಲ್ಲರಿದ್ದೀರಿ. ದಯವಿಟ್ಟು ಎಲ್ಲರೂ ಬನ್ನಿ, ನಿಮ್ಮ ಬರುವಿಕೆ ನಾವು ಕಾಯ್ತಾ ಇದ್ದೀನಿ. ದಯವಿಟ್ಟು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಇವತ್ತೇ ಟ್ರೈನ್ ವ್ಯವಸ್ಥೆ ಮಾಡ್ತೀವಿ, ನಾಳೆ ಬಂದುಬೇಡಿ. ನಾಳೆ ಹಿಡಿದು ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಹೋರಾಟ ಮುಗಿಸ್ಕೊಂಡು ನಮ್ಮ ನ್ಯಾಯ ಪಡ್ಕೊಂಡು ಜಯಶೈಲಿಯಾಗಿ ಹೋಗೋಣ ಅಂತ ಕೇಳ್ತೀನಿ. ಧನ್ಯವಾದಗಳು.